ಆ ಜೋಶ್ ಜಾಸ್ತಿ ಆಗಿ ಕೈಯೇ ಸುಟ್ಕೊ ಬಂದ್ಬಿಟ್ಟೆ. ಹೆಲೋ ಗಾಯ್ಸ್, ಎಲ್ರಿಗೂ ನನ್ನ ಮಿನಿ ಬ್ಲಾಗ್ಗೆ ಸ್ವಾಗತ. ಬೆಳಗ್ಗೆ ಎದ್ದ ತಕ್ಷಣ ನೋಡಿದ್ರೆ ಅಮ್ಮ ದೇವ್ರ ಮನೆ ಕ್ಲೀನ್ ಮಾಡ್ತಿದ್ರು. ಹಂಗೆ ನಾನು ಫ್ರೆಶ್ ಅಪ್ ಆಗೋಣ ಅಂತ ಬಂದೆ. ಹಂಗೆ ರೆಡಿಯಾಗಿ ಮನೆ ಬಿಡೋಷ್ಟರಲ್ಲಿ ನಮ್ಮ ಟಾಮಿನ ಯೋಚನೆ ಮಾಡ್ತಾ ಇರ್ಬೇಕು, ಯಾವ ಹುಡುಗಿ ಜೊತೆ ಓಡಾಡ್ತಾನೆ ಇವನು ಅಂತ. ಅಷ್ಟರಲ್ಲಿ ಇಬ್ರು ರಾಸ್ಕಲ್ಸ್ ಬಂದವ್ರೆ. ಏನೇನ್ ಪ್ರಾಬ್ಲಮ್? ಹೋಗೋ ದಾರಿಯಲ್ಲಿ ನೋಡ್ರೆ ಗಾಡಿಯಲ್ಲಿ ನಂಬರ್ ಪ್ಲೇಟೇ ಇಲ್ಲ. ಹಂಗೆ ಅಣ್ಣ ಅವ್ರನ್ನ ಸ್ವಲ್ಪ ನೆನ್ಪು ಮಾಡ್ಸೋಣ ಅಂತ ಅದಲ್ಲಿ ಇದ್ರೆ ಅಣ್ಣ ಅವ್ರು ಏನ್ ಹೇಳ್ತಾವ್ರಿ ಕೇಳಿಸ್ಕೊಳ್ರಿ. ಇಲ್ಲ ಅಂದ್ರೆ ಮನೇಲಿ ತಟ್ಟೆ ತಗೊಂಡ್ ಸ್ಪೇಟ್ ಹಾಕೋಣ, ಮನೇಲಿ ತಟ್ಟೆ ತಗೊಂಡ್ ಸ್ಪೇಟ್ ಹಾಕೋಣ. ಎಗರ್ಸ್ಕೊಂಡ್ ಬಂದ್ಬಿಟ್ಟು ಅವ್ರ ನಂಬರ್ ಪ್ಲೇಟ್ ಗೊತ್ತಾಗಿದ ತಕ್ಷಣ ಇಬ್ರು ಬಂದಿದ್ದ ದಾರಿಯಲ್ಲೇ ಪ್ಲೇಟ್ ಹುಡ್ಕಕ್ ವಾಪಸ್ ಹೋದ್ರು. ಹಂಗೆ ಒಂಚೂರು ದೀಪಾವಳಿಗೆ ಡಿಫ್ರೆಂಟ್ ಆಗಿ ವಿಶ್ ಮಾಡೋಣ ಅಂತ ಮಾಡಿದೆ. ಹೆಂಗ್ ಮಾಡಿದೆ ಅಂತ ನೋಡಿ. ಮನೆಗ್ ಬಂದು ಸ್ನಾನ ಮಾಡ್ಕೊಂಡು ಪೂಜೆ ಎಲ್ಲ ಮುಗಿಸಿ ಪಟಾಕಿ ಹೊಡಿಯಕ್ ಹೋದೆ. ಪಟಾಕಿ ಅಂತೂ ಫುಲ್ ಜೋಶಾಗಿ ಹೊಡೆದೆ. ಆ ಜೋಶ್ ಜಾಸ್ತಿ ಆಗಿ ಕೈಯೇ ಸುಟ್ಕೊ ಬಂದ್ಬಿಟ್ಟೆ. ಕೈಯಲ್ಲಿ ಆಯಿಲ್ಮೆಂಟ್ ಹಚ್ಕೊಂಡು ವ್ಲಾಗು ಮತ್ತೆ ದೀಪಾವಳಿ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಟಾಟಾ ಬಾಯ್.